ಹಾಗೆ ನಮ್ಗೆ ಮುಂದಿನ ಕಾರ್ಯಕ್ರಮಗಳು ಮಾಡಲಿಕ್ಕೆ, ಬಡ ವಿದ್ಯಾರ್ಥಿಗಳ ಸಹಾಯ ಮಾಡಲಿಕ್ಕೆ, ದೊಡ್ಡದಾದ ಕಾರ್ಯಕ್ರಮ ಮಾಡಲಿಕ್ಕೆ ನಿಮ್ಮ ಎಲ್ಲರ ಸಹಕಾರ ಇರಲಿ. ಮುಂದೆ ನಮ್ಮ ರಾಜ್ಯದ ಎಲ್ಲ ದೇವೇಗೌಡರು ಸೇರಿಕೊಂಡು, ಡಿ ಕೆ ಶಿವಕುಮಾರ್ ಅವರು ಸೇರಿಕೊಂಡು, ಅಶೋಕಣ್ಣ ಸೇರಿಕೊಂಡು ಎಲ್ಲರನ್ನೂ ಕರೆದು ಒಂದು 25,000 ಜನ ಸೇರಿಸಿ ಲಗ್ಗೆರೆಯಲ್ಲಿ ಕಾರ್ಯಕ್ರಮ ಮಾಡೋಣ. ಇನ್ನು 3-4 ತಿಂಗಳಲ್ಲಿ ನಮ್ಮ ಸಿದ್ದೇಗೌಡರು ಎಲ್ಲಿ ಪೀಣ್ಯ ದಿನೇಶಣ್ಣ ಎಲ್ಲ ಸೇರಿ ನಮ್ಮ ಸಿದ್ದೇಗೌಡರಿಗೆ, ನಮ್ಮ ಅಧ್ಯಕ್ಷರಿಗೆ, ಎಲ್ಲ ಸಮಿತಿ ಸದಸ್ಯರ ಪರವಾಗಿ ನಮ್ಮ ಸಮಿತಿ ಅಧ್ಯಕ್ಷರಾದಂಥ ಸಿದ್ದೇಗೌಡರಿಗೆ ಲಗ್ಗೆರೆಯ ಶುಭ ದಿನ. ನಾಡಪ್ರಭು ಕೆಂಪೇಗೌಡರ ಕಳೆದಂಥ ನಾಡಲ್ಲಿ ನಾವೆಲ್ಲ ಸಹ ಬಂದು ಬದುಕನ್ನು ಕಟ್ಕೊಂಡಿದ್ದೀವಿ. ಈ ಊರಿನ ಹಿರಿಯರಾದಂಥ ಅಣ್ಣನಪ್ಪನವರು, ಮಂಗಮ್ಮಪ್ಪನವರು, ಲಕ್ಷ್ಮೀಕಾಂತ್ ರೆಡ್ಡಿಯವರ ಜೊತೆಗೆ ನಾವೆಲ್ಲ ಏನು ಬಂದು ಇಲ್ಲಿ ನೆಲೆಯನ್ನು ಕಂಡುಕೊಂಡಿದ್ದೀವಿ. ಎಲ್ಲರ ಒಂದು ಸಹಕಾರ ಪಡೆದು ಭಾಳ ದೊಡ್ಡ ಮಟ್ಟದಲ್ಲಿ ಕೆಂಪೇಗೌಡರ ಪ್ರತಿಮೆಯನ್ನು ಮಾಡೋ ಜೊತೆಗೆ ಕೆಂಪೇಗೌಡರ ದೇವದೇಶಗಳನ್ನು ಯುವ ಜನತೆಗೆ ತಿಳಿಸ್ಬೇಕು ಅಂತೇಳಿ ನಾವೆಲ್ಲ ಸಮಿತಿಯ ಸಾಕಷ್ಟು ಸಭೆಗಳನ್ನು ಮಾಡಿಕೊಂಡು ಈಗಾಗಲೇ ನಮಗೊಂದು 75 ಲಕ್ಷಕ್ಕೂ ಹೆಚ್ಚಿಗೆ ಕಲೆಕ್ಷನ್ ಆಗಿದೆ 4-5 ದಿವಸದಲ್ಲಿ. ಹಾಗೆ ಇನ್ನೂ ಒಂದು 75 ಲಕ್ಷವಷ್ಟು ಹಣ ಬರ್ತಕ್ಕಂಥ ಭರವಸೆ ಸಹ ಈ ಒಂದು 4-5 ದಿವಸದಲ್ಲಿ ಸಿಕ್ಕಿದೆ. ಏಕೆಂದರೆ ಒಂದು ಬದ್ಧತೆ ಇದೆ, ಪಾರದರ್ಶಕತೆ ಇದೆ. ಸಿದ್ದೇಗೌಡರು ಇರ್ಬೋದು, ಅವ್ರ ಸಮಿತಿಯ ಅವ್ರ ನಾಯಕತ್ವದಲ್ಲಿ ಹೋಗ್ತಕ್ಕಂಥ ಎಲ್ಲ ಸದಸ್ಯರ ಮೇಲೆ ಇಲ್ಲಿನ ಜನರಿಗೆ, ಬಂಧುಗಳಿಗೆ, ಜಾತ್ಯತೀತವಾಗಿ ಇರ್ತಕ್ಕಂಥ ನಂಬಿಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಆಗಲಿಕ್ಕೆ ಕಾರಣ ಆಗ್ತದೆ. ಒಂದು ಏನಂದರೆ, ಸುಮಾರು 550 ವರ್ಷಗಳ ಹಿಂದೆ ಕೆಂಪೇಗೌಡರು ಬೆಂಗಳೂರು ಹೇಗಿರಬೇಕು ಅಂತ ಕನ್ಸ್ಕೊಂಡಿದ್ರು. ಬಟ್ ಇವತ್ತು ಆ ಥರ ಸಾಗ್ತಾ ಇಲ್ಲ. ಕೆರೆ ಕಟ್ಟೆಗಳನ್ನು ಹಾಗೆ ಉಳಿಸಿ ಡೆವಲಪ್ ಮಾಡೋಂಥ ಕೆಲಸವನ್ನು ಮಾಡಿದ್ರು ಕೆಂಪೇಗೌಡರು. ಇವತ್ತು ನಮ್ಮ ರಾಜಕೀಯ ನಾಯಕರು ಮಾಡಬೇಕಾಗಿದೆ. ಇವತ್ತು ನಾವು ಮಾರುಕಟ್ಟೆಗಳನ್ನು ನೋಡ್ತೀವಿ, ಚಿಕ್ಕಪೇಟೆ, ದೊಡ್ಡಪೇಟೆ, ನಗರಪೇಟೆ, ಸುಲ್ತಾನ್ಪೇಟೆ, ತಿಗಳರಪೇಟೆ, ರಾಗಿಪೇಟೆ. ಪ್ರತಿಯೊಂದು ಸಮುದಾಯವನ್ನು ಗುರುತಿಸಿ ಜಾತ್ಯತೀತವಾಗಿ ಅವ್ರಿಗೆ ಬದುಕು ಕಟ್ಕೊಡ್ತಕ್ಕಂಥ ಕೆಲಸವನ್ನೇನು ಕೆಂಪೇಗೌಡರು ಮಾಡಿದರು. ಇವತ್ತು ನಮ್ಮ ಸಮಿತಿಯು ಸಹ ನಾವು ಸಮಾನ ಮನಸ್ಕರು ಸೇರಿದ್ವಿ. ಎಲ್ಲ ಪಕ್ಷದ ಮುಖಂಡರು, ಬೇರೆ ಬೇರೆ ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥವ್ರು, ಸಮಾಜ ಸೇವಕರು, ಎಲ್ಲ ರೀತಿಯ ಗಣ್ಯರನ್ನು ಈ ಒಂದು ಸಮಿತಿಗೆ ಸೇರಿಸ್ಕೊಂಡು ಮುಂದಿನ ದಿನದಲ್ಲಿ ಭಾಗದಲ್ಲಿ ಹೋಗ್ತಕ್ಕಂಥ ವಿದ್ಯಾರ್ಥಿಗಳ ಸಹಾಯ ಮಾಡ್ತಕ್ಕಂಥದ್ದು, ಹಾಸ್ಪಿಟ್ಲು ಇನ್ನೊಂದು ಸಮಸ್ಯೆಗಳ ಬಗ್ಗೆ ಸಹಾಯ ಮಾಡ್ತಕ್ಕಂಥದ್ದು, ಯಾರ ಮೇಲಾದರೂ ಅನ್ಯಾಯವಾದಂಥ ದೌರ್ಜನ್ಯಗಳು ನಡೆದರೆ ಅವ್ರ ಪರವಾಗಿ ನಿಲ್ತಕ್ಕಂಥದ್ದು, ಸಮಾಜದ ಒಳಕನ್ನು ತೊಳಿತಕ್ಕಂಥದ್ದು, ಸಮಾಜಕ್ಕೆ ಒಳ್ಳೆಯ ಮಾರ್ಗದರ್ಶನ ನೀಡ್ತಕ್ಕಂಥದ್ದು, ಹೀಗೆ ಸಾಕಾಗಷ್ಟು ಜನರ ಕಣ್ಣೀರನ್ನು ಒರೆಸಲಿಕ್ಕೆ ಏನೇನು ಮಾಡಲಿಕ್ಕೆ ಸಾಧ್ಯ ಈ ಸಮಿತಿಯಲ್ಲಿ ಅದನ್ನೆಲ್ಲವನ್ನು ಮಾಡಬೇಕು ಅಂತೇಳಿ ಎಲ್ಲ ಸಮಿತಿಯ ಸದಸ್ಯರು ಬಲಿಷ್ಠವಾಗಿರುವಂಥವ್ರು. ಯಾರೋ ಸಮಿತಿಯಿಂದ ನಮಗೆ ಒಂದು 4 ಲಕ್ಷ ಬೇಡಪ್ಪ ಬೇಕು, ಅದರಿಂದ ಏನು ಉಳಿಸ್ಕೊಳ್ಳೋಣಂತಲ್ಲ, 40 ಲಕ್ಷ ಬೇಕಾದ್ರೂ ನಾವು ಹಾಕ್ತೀವಿ ಅನ್ನೋಂಥ ಶಕ್ತಿ ಇರೋವಂಥವ್ರು ಇದ್ದೀವಿ. ಆಮೇಲೆ ಸಮಾಜದ ಬಗ್ಗೆ ಕಾಳಜಿ ಇರುವಂಥವ್ರು ಈ ಸಮಿತಿಯಲ್ಲಿ ಇದ್ದೀವಿ. ಸೊ ಹಂಗಾಗಿ ಈ ಸಮಿತಿಯನ್ನು ನಾವು ಬೆಂಗಳೂರು ಈ ಭಾಗದಲ್ಲಿ ದೊಡ್ಡ ಮಟ್ಟಕ್ಕೆ ಮಾಡೋ ಜೊತೆಗೆ ಸಮಾಜಕ್ಕೆ ಉಪಯೋಗ ಆಗೋ ನಿಟ್ಟಿನಲ್ಲಿ ಕೆಂಪೇಗೌಡರ ದೇವದೇಶಗಳೇನಿತ್ತು ಅದು ಸಮಾಜಕ್ಕೆ ಮುಟ್ಟೋ ನಿಟ್ಟಿನಲ್ಲಿ ನಾಡಪ್ರಭುವನ್ನ ವಿಚಾರಧಾರೆಗಳನ್ನು ಯುವಕರಿಗೆ ತಲುಪಿಸೋ ನಿಟ್ಟಿನಲ್ಲಿ ಈ ಸಮಿತಿ ಕೆಲಸ ಮಾಡುತ್ತೆ. ಹಾಗಾಗಿ ಏನಿವತ್ತು ನಮ್ಮೆಲ್ಲ ಗೆಳೆಯರು ನಾವು ಏನು ಸಮಿತಿಯನ್ನು ಕಟ್ಟಿದ್ದೀವಿ, ಇವತ್ತು ಪೂಜೆಯನ್ನು ಮಾಡಿದ್ದೀವಿ, ಕಷ್ಟ ಸುಖ ನೋವುಗಳು ಬರ್ಬೋದು, ಎಲ್ಲವನ್ನು ನಮ್ಮಲ್ಲೇ ಇಟ್ಟು ಸಮಾಜಕ್ಕೆ ಉಪಯೋಗ ಆಗುವ ನಿಟ್ಟಿನಲ್ಲಿ ಹೋಗೋಣ. ಆ ಶಕ್ತಿಯನ್ನು ತಾಯಿ ರಾಜರಾಜೇಶ್ವರಿ, ನಾಡಪ್ರಭು ಕೆಂಪೇಗೌಡರು, ಪರಮ ಪೂಜ್ಯ ಜಗದ್ಗುರುಗಳು ಬಾಲಗಂಗಾಧರ ಸ್ವಾಮೀಜಿಯವರು ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಸಂದರ್ಭದಲ್ಲಿ ಪ್ರಾರ್ಥಿಸ್ತೀವಿ. ಇವತ್ತು ನಮ್ಮ ಲಗ್ಗೆರೆಯ ಭಾಗದಲ್ಲಿ ನಾಡಪ್ರಭು ಕೆಂಪೇಗೌಡರ ಕಂಚಿನ ಪ್ರತಿಮೆಯನ್ನು ಮಾಡಬೇಕು ಅಂತೇಳಿ ನಮ್ಮೆಲ್ಲ ಈ ಭಾಗದ ಒಂದು ಪ್ರಮುಖರು ಸೇರಿ ಒಂದು ತೀರ್ಮಾನ ಮಾಡಿ ಒಂದು ಟ್ರಸ್ಟನ್ನು ಮಾಡಿದ್ದೀವಿ. ಆ ಟ್ರಸ್ಟ್ ಮುಖಾಂತರ ಇಲ್ಲಿ ಪ್ರತಿಮೆಯನ್ನು ನಿರ್ಮಾಣ ಮಾಡಲಿಕ್ಕೆ ಇವತ್ತು ಗುದ್ಲಿ ಪೂಜೆ ಮಾಡಿದ್ದೀವಿ. ನಾಡಪ್ರಭು ಕೆಂಪೇಗೌಡರು ಈಗ ನಾವೊಂದು ಒಕ್ಕಲಿಗ ಸಮುದಾಯ ಅಂಥೇಳಿ ನಾವು ಮಾಡ್ದೋ, ಆದರೆ ನಾನು ಹೇಳ್ತೀನಿ ಕೆಂಪೇಗೌಡರು ಎಲ್ಲ ಸಮುದಾಯದ ನಾಯಕರು, ಎಲ್ಲ ಸಮುದಾಯಕ್ಕೂ ಸಹ ಇಲ್ಲಿ ನಮ್ಮ ಬೆಂಗಳೂರಿಗೆ ಪಿತಾಮಹ ಅವರು. ನಾವೆಲ್ಲ ಯಾಕೆಂದರೆ ಹೊರಗಡೆಯಿಂದ ಬಂದು ಜೀವನ ಕಟ್ಕೊಂಡು ಇಲ್ಲಿ ನಮ್ಮ ಬದುಕನ್ನು ಕಟ್ಕೊಂಡಿದ್ದೀವಿ. ಈ ಬದುಕನ್ನು ಕಟ್ಕೊಳ್ಳಲ್ಲಿ ಪ್ರಮುಖವಾದ ಪಾತ್ರವನ್ನು ಕೆಂಪೇಗೌಡರು ಈ ಹಿಂದೆಯೇ 500 ವರ್ಷಗಳ ಹಿಂದೆಯೇ ಕೊಟ್ಟಿದ್ದಾರೆ. ಅವ್ರನ್ನ ನೆನೆಸ್ಕೊಳ್ಳೋವಂಥದ್ದು, ಅವ್ರನ್ನೊಂದು ಪ್ರತಿಮೆಯನ್ನು ಇಲ್ಲಿ ಮಾಡುವಂಥದ್ದು ನಮ್ಮೆಲ್ಲರ ಒಂದು ಆಸೆ ಆಗಿತ್ತು. ಅದನ್ನು ನಮ್ಮ ಟ್ರಸ್ಟ್ನ ಎಲ್ಲ ಸದಸ್ಯರು ಸೇರಿ ಇವತ್ತು ಈ ಕಾರ್ಯವನ್ನು ಇವತ್ತು ಗುದ್ಲಿ ಪೂಜೆ ಮಾಡ್ಕೊಂಡಿದ್ದೀವಿ. ಒಂದು ಉತ್ತಮವಾದಂಥ ಒಂದು ಪ್ರತಿಮೆ ಇಲ್ಲಿ ಬರುತ್ತೆ. ರಿಂಗ್ ರೋಡ್ ಇದೆ, ರಿಂಗ್ ರೋಡ್ಗೆ ಅತಿ ಎತ್ತರದಲ್ಲಿ ಎಲ್ಲರೂ ನೋಡೋವಂಥ ಲಗ್ಗೆರೆಗೆ ಒಂದು ಎತ್ತರಕ್ಕೆ
ಏನೋ ಒಂದು ಹೆಜ್ಜೆ ಮುಟ್ಟು ಅಂತ ಹೇಳ್ತೇವಲ್ಲ ಅದನ್ನು ಲಗ್ಗೆರೆಯಲ್ಲಿ ಖಂಡಿತವಾಗ್ಲೂ ನಮ್ಮ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ನಾನು ಸಹ ಸೇರ್ಕೊಂಡು ಮಾಡಲಿಕ್ಕೆ ತೀರ್ಮಾನ ಮಾಡಿದ್ವಿ. ಆಗುತ್ತೆ ಸರ್. ಎಷ್ಟು ತಿಂಗಳಲ್ಲಿ ಕಾಮಗಾರಿ ಮುಗೀತು ಸರ್? ಇವಾಗ ಈ ಕಾಮಗಾರಿನ ಒಂದು 5 ರಿಂದ 6 ತಿಂಗಳಲ್ಲಿ ಮುಗಿಸ್ತೀವಿ. ಎಷ್ಟು ವೆಚ್ಚದಲ್ಲಿ ನಿರ್ಮಾಣ ಆಗ್ತೀವಿ ಸರ್? 1 ಕೋಟಿ ರೂಪಾಯಿ ಅಂದಾಜು ವೆಚ್ಚ ಈಗ ಅಂದ್ಕೊಂಡಿದ್ದೀವಿ, ಅದು ಜಾಸ್ತಿನೂ ಆಗ್ತದೆ. ಸಮುದಾಯದವರೆಲ್ಲ ಏನು ಹೇಳ್ತಾರೆ? ಫಂಡ್ಸ್ ಈಗಾಗಲೇ ಸಾಕಷ್ಟು ಫಂಡನ್ನು ದಾನಿಗಳು ಕೊಟ್ಟಿದ್ದಾರೆ. ಇವತ್ತು ಸಹ ನಮ್ಮ ಹನುಮಂತರಾಯಪುರ 10 ಲಕ್ಷವನ್ನು ಘೋಷಣೆ ಮಾಡಿದ್ದಾರೆ. ನಾರಾಯಣ ಸ್ವಾಮಿ ಅವರು 5 ಲಕ್ಷ ಕೊಡ್ತೀನಿ, ಮತ್ತೆ ಆಮೇಲೆ 5 ಲಕ್ಷ ಕೊಡ್ತೀನಿ ಅಂತ ಹೇಳ್ತಾರೆ. ಅವರು ಈ ಸಂಸ್ಥೆಯ ಖಜಾಂಚಿಯಾಗಿದ್ದಾರೆ. ಅದೇ ರೀತಿ ಇನ್ನು ಮುನಿಗಂಗಪ್ಪನವರು ಈ ಭಾಗದ ಜಮೀನ್ದಾರರು, ಅವರು ಸಹ ಒಂದು ದೊಡ್ಡ ಮೊತ್ತದ ವೈಯಕ್ತಿಕ ಫಂಡ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಹಿಂದೆ ಒಂದು ನಮ್ಮ ಸಮುದಾಯದ ಟ್ರಸ್ಟ್ ಇತ್ತು, ಅದರಲ್ಲಿ ಒಂದಷ್ಟು ಹಣ ಇದೆ ಬ್ಯಾಂಕಲ್ಲಿ. ಆ ಹಣವನ್ನು ಸಹ ಈ ಒಂದು ಕೆಂಪೇಗೌಡ ಸೇವಾ ಟ್ರಸ್ಟ್ಗೆ ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನನ್ನ ಪ್ರಕಾರ ನಾವು ಫಂಡ್ ಯಾವುದೇ ರೀತಿಯ ಕೊರತೆ ಇಲ್ಲ. ಸರ್ಕಾರವನ್ನು ಅವಲಂಬಿಸಲ್ಲ. ನಾವು ಸರ್ಕಾರದಿಂದ ಬರುವಂಥ ಸೌಲಭ್ಯ ಖಂಡಿತ ತಗೋತೀವಿ, ಆದರೆ ಸರ್ಕಾರದ ಮೇಲೆ ನಾವು ಡಿಪೆಂಡ್ ಆಗಿ ಇದನ್ನು ಪ್ರತಿಮೆ ನಿರ್ಮಾಣ ಮಾಡೋಕ್ಕೆ ಹೋಗಿಲ್ಲ. ಒಂದು ಉತ್ತಮವಾದ ರೀತಿಯಲ್ಲಿ ಸಮಯಕ್ಕೆ ಸರಿಯಾಗಿ ಅಚ್ಚುಕಟ್ಟಾದ ಒಂದು ಸುಂದರವಾದಂಥ ಒಂದು ಪ್ರತಿಮೆ ಇಲ್ಲ ಆಗುತ್ತೆ. ಸರ್, ಈ ಭಾಗದ ಸಮುದಾಯದವ್ರಿಗೆ ಏನು ಹೇಳ್ತೀರಾ? ಎಲ್ಲ ನಮ್ಮ ಸಮುದಾಯ ಏನು ಒಂದು ಒಕ್ಕಲಿಗ ಸಮುದಾಯ ಭಾಗದಲ್ಲಿ ಅವರೆಲ್ಲ ಸೇರಿ ನಾವು ಜಾತ್ಯತೀತವಾಗಿ ನಾವು ಮಾಡೋಣ, ಸಮುದಾಯ ಒಕ್ಕಲಿಗ ಆದರೆ ಎಲ್ಲರೂ ಸೇರ್ಕೊಂಡು ಮಾಡೋಣ ಅಂತ ನಾವೊಂದು 25 ಜನ ಕಮಿಟಿ ಸದಸ್ಯರಿದ್ದೀವಿ. ಹಿಂದೆ ಒಂದು 2-3 ಬಾರಿ ಇದು ಆಲೆ ಇಲ್ಲಿ ಪೂಜೆ ಆಗಿತ್ತು. ಏನು ಈ ಕ್ಷೇತ್ರದಲ್ಲಿ ನಾಟಕಕಾರ ನಮ್ಮ ಮುನರತ್ನ ಇದ್ರಲ್ಲ, ಅವರು ಸಹ ಪೂಜೆ ಮಾಡಿಸಿದ್ರು. ನಾನು ಆ ಭಾಗದಲ್ಲಿದ್ದೆ. ಆದರೆ ಅವರು ನಾಟಕ ಆಡ್ಕೊಂಡು ಪೂಜೆ ಮಾಡಿದ್ರೆ ಹೊರತು ಇಲ್ಲಿ ಪ್ರತಿಮೆಯನ್ನು ನಿರ್ಮಾಣ ಮಾಡಲಿಕ್ಕೆ ಯಾವುದೇ ರೀತಿಯ ಪ್ರಯತ್ನ ಮಾಡಲಿಲ್ಲ ಅವರು. ಹಾಗಾಗಿ ಆ ಒಂದು ಆಯಪ್ಪ ನಾಟಕ ಆಡಿದ್ದಾನೆ ಅಂತ ನಾವೆಲ್ಲ ಗೊತ್ತಾದಮೇಲೆ ನಾವು ನಾರಾಯಣಸ್ವಾಮಿಯವರೇ ಮತ್ತು ಎಲ್ಲ ನಮ್ಮ ಸಮುದಾಯದ ಮುಖಂಡರನ್ನ ಸೇರಿಸಿ ಮಾತಾಡಿ ಒಂದು ಟ್ರಸ್ಟನ್ನು ರಿಜಿಸ್ಟರ್ ಮಾಡಿ ಈ ಒಂದು ನಿರ್ಮಾಣಕ್ಕೆ ಒಂದು ದೃಢ ನಿರ್ಧಾರವನ್ನು ತಗೊಂಡಿದ್ದೀವಿ. ಇಲ್ಲಿ ಬಹುತೇಕ ಜಾಗ ಚೆನ್ನಾಗಿದೆ, ರಿಂಗ್ ರೋಡ್ಗೆ ಹತ್ರ ಇದೆ. ಈಗ ಏರ್ಪೋರ್ಟಲ್ಲಿ ಹೋದರೆ ಏರ್ಪೋರ್ಟ್ಗೆ ಹೋಗೋರೆಲ್ಲ ಕೆಂಪೇಗೌಡರು ನೋಡ್ತಾರೆ. ಇಲ್ಲಿ ರಿಂಗ್ ರೋಡಲ್ಲಿ ಓಡಾಡೋರೆಲ್ಲ ಕೆಂಪೇಗೌಡರು ನೋಡಬೇಕು ಅಂತ ನಮ್ಮ ಅಭಿಲಾಷೆ. ಮತ್ತು ಲಗ್ಗೆರೆಯಲ್ಲಿ ಇದಕ್ಕಿಂತ ಸೂಕ್ತವಾದ ಜಾಗ ಎಲ್ಲೂ ಇರಲಿಲ್ಲ.